Hello aspirants, welcome to India for IAS. This is Manjunath Mudho. Topic of this video is compressed biogas, key to India's energy security. ಸೊ ರೀಸೆಂಟಾಗಿ ಈ ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂಸ್ ಪೇಪರಲ್ಲಿ ಈ ಆರ್ಟಿಕಲ್ ಪಬ್ಲಿಷ್ ಆಗಿರುತ್ತೆ. ಸೊ ಏನಕ್ಕೆ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಮೇಲೆ ಆರ್ಟಿಕಲ್ನ ಫೋಕಸ್ ಮಾಡಿ ಬರೆದಿರ್ತಾರೆ, ಸೊ ಅದರ ಇಂಪಾರ್ಟೆನ್ಸ್ ಏನು, ಇಂಡಿಯಾದ ಎನರ್ಜಿ ಸೆಕ್ಯೂರಿಟಿ ಸ್ಟೇಟಸ್ ಏನಿದೆ, ಸೊ ಅದರ ಜೊತೆಗೆ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಜೊತೆಗೆ ಬೇರೆ ಗ್ಯಾಸಸ್ ಲೈಕ್ CNG ಅಂದ್ರೇನು, PNG ಅಂದ್ರೇನು, LPG ಅಂದ್ರೇನು, ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ದಿಸ್ ಟಾಪಿಕ್ ಇಟ್ ಈಸ್ ನಾಟ್ ಓನ್ಲಿ ಇಂಪಾರ್ಟೆಂಟ್ ಫಾರ್ UPSC ಪ್ರಿಲಿಮ್ಸ್, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ UPSC ಮೇನ್ಸ್ ಆ್ಯಂಡ್ ಆಲ್ಸೋ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಏನಕ್ಕೆ ಕಾಂಪ್ರೆಸ್ಡ್ ಬಯೋಗ್ಯಾಸ್ ನ್ಯೂಸಲ್ಲಿರುತ್ತೆ ಅಂತಂದರೆ, ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಏನಾಗ್ತಿದೆ, USA, ಇಸ್ರೇಲ್, ಇರಾನ್ ಈ ಮೂರು ದೇಶದ ಒಂದು ವಾರ್ ನಡೀತಾ ಇದೆ. ಸೊ ಅದರಿಂದ ಏನಾಗ್ತಾ ಇದೆ, ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಏನಾಗ್ತಾ ಇದೆ, ಅದು ಬ್ಲಾಕೆಡ್ ಆಗಿದೆ. ದೇರ್ ಇಸ್ ಅ ಡಿಸ್ಟ್ರಪ್ಷನ್ ಇನ್ ಸ್ಟ್ರೇಟ್ ಆಫ್ ಹಾರ್ಮುಜ್. ಸೊ ಸ್ಟ್ರೇಟ್ ಆಫ್ ಹಾರ್ಮುಜ್ ಎಲ್ಲಿ ಬರುತ್ತೆ, ಸೊ ಅದನ್ನು ಕಮೆಂಟ್ ಮಾಡಿ. ಸ್ಟ್ರೇಟ್ ಆಫ್ ಹಾರ್ಮುಜ್ ಯಾವ 2 ವಾಟರ್ ಬಾಡೀಸ್ನ ಕನೆಕ್ಟ್ ಮಾಡುತ್ತೆ, ಸೊ ಅದನ್ನು ಕಮೆಂಟ್ ಮಾಡಿ, ರೈಟ್. ಸೊ ಅದಕ್ಕೋಸ್ಕರ ಇವಾಗ ನಾವು ಏನು ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೋತಿದ್ದೀವಿ, ಸೊ ಈ ಕ್ರೂಡ್ ಆಯಿಲ್ ಇಂಪೋರ್ಟ್ ಏನಾಗ್ತಾ ಇದೆ, ಕ್ರೂಡ್ ಆಯಿಲ್ ಪ್ರೈಸು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸೊ ಇವಾಗ ಏನಾಗಿದೆ, ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ ಇವತ್ತಿಗೆ $85 ಆಗಿದೆ. ಸೊ ಇದರಿಂದ ಇಂಡಿಯಾದ್ದು ಫಾರಿನ್ ರಿಸರ್ವ್ಸ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಯಾಕಂದರೆ ನಾವು $3 ಸ್ಪೆಂಡ್ ಮಾಡಬೇಕು ಸೇಮ್ ಕ್ವಾಂಟಿಟಿ ಆಫ್ ಆಯಿಲ್ನ ಪರ್ಚೇಸ್ ಮಾಡಬೇಕಂದ್ರೆ, ಯಾಕಂದರೆ ಪ್ರೈಸ್ ರೈಸ್ ಆಗ್ತಿದೆ. ಸೊ ಇದರಿಂದ ಇಂಡಿಯಾದ್ದು ಏನಾಗ್ತಿದೆ, ಕರೆಂಟ್ ಅಕೌಂಟ್ ಡಿಫಿಸಿಟ್ ಕ್ರಿಯೇಟ್ ಆಗ್ತಾ ಇದೆ, ರೈಟ್. ಸೊ ಕಮಿಂಗ್ ಟು ದಿ ಇಂಡಿಯಾಸ್ ಎನರ್ಜಿ ವಲ್ನರಬಿಲಿಟಿ. ಸೊ ಇಂಡಿಯಾ ಸಿಚುವೇಷನ್ ಏನಿದೆ ಅಂತ ನಾವು ನೋಡೋದಾದರೆ, ಇಂಡಿಯಾ ಏನು ಮಾಡುತ್ತೆ, 85% ಆಫ್ ಕ್ರೂಡ್ ಆಯಿಲ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಸೊ ಇಂಡಿಯಾದಲ್ಲಿ ಡೊಮೆಸ್ಟಿಕ್ ಪ್ರೊಡಕ್ಷನ್ ಎಷ್ಟಿದೆ, 15% ಇದೆ. ಇನ್ನು ಉಳಿದ 85% ನಾವು ಏನು ಮಾಡ್ಕೋತಿದ್ದೀವಿ, ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಬಿಕಾಸ್ ಆಫ್ ದಿಸ್ ವೆಸ್ಟ್ ಏಷ್ಯಾ ಕ್ರೈಸಿಸ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲಿವರೆಗೂ ನಾವು ಇವಾಗ ಏನು ಡಿಸ್ಕಸ್ ಮಾಡಿದ್ವಿ, ಸೊ ದಟ್ ಈಸ್ ದ ಇಶ್ಯೂ. ಸೊ ಇವಾಗ ಏನಿತ್ತು ನ್ಯೂಸಲ್ಲಿ, ಸ್ಟ್ರೇಟ್ ಆಫ್ ಹಾರ್ಮುಜ್ ನ್ಯೂಸಲ್ಲಿದೆ, ಬ್ಲಾಕೆಡ್ ಆಗ್ತಾ ಇದೆ ಅಲ್ವಾ. ಸೊ ಈ ಇಮೇಜಲ್ಲಿ ನಾವು ನೋಡ್ಬೋದು ಸ್ಟ್ರೇಟ್ ಆಫ್, ಈ ಜೋಗ್ರಫಿನಲ್ಲಿ 2 ಇಂಪಾರ್ಟೆಂಟ್ ಕನ್ಸೆಪ್ಟ್ ಇದೆ, ಒಂದು ಸ್ಟ್ರೇಟು, ಇನ್ನೊಂದು ಏನು, ಇಸ್ತಮಸ್ ಅಂತ. ಸೊ ಸ್ಟ್ರೇಟು ಮತ್ತು ಇಸ್ತಮಸ್ಸು ಈ 2 ಕನ್ಸೆಪ್ಟ್ ಇದೆ. ಸೊ ಸ್ಟ್ರೇಟ್ ಅಂದ್ರೇನು, ಇಸ್ತಮಸ್ ಅಂದ್ರೇನು, ಸೊ ಅದ್ರ ಡಿಫ್ರೆನ್ಸ್ ನೀವು ತಿಳ್ಕೊಂಡಿರಬೇಕು. ಇದ್ರ ಜೊತೆಗೆ ಬೇರೆ ಬೇರೆ ಜೋಗ್ರಫಿಕಲ್ ಟರ್ಮಿನಾಲಜಿದಿದೆ. ಗಲ್ಫ್ ಅಂತ ಇದೆ, ಜೊತೆಗೆ ಬೇ ಅಂತ ಇದೆ, ಇದ್ರ ಜೊತೆಗೆ ಪೆನಿನ್ಸುಲಾ ಅಂತ ಇದೆ. ಸೊ ಇದೆಲ್ಲದರ ಡೆಫಿನಿಷನ್ಸ್ ನಿಮ್ಗೆ ಗೊತ್ತಿರಬೇಕು. ಸೊ ಇದೆಲ್ಲ ಡೆಫಿನಿಷನ್ಸ್ ನಿಮಗೆ ಸಿಗೋದೆಲ್ಲಿ ಅಂದರೆ 6th ಸ್ಟ್ಯಾಂಡರ್ಡ್ NCERT. ಸೊ ಜಿಯೋಗ್ರಫಿ 6th ಸ್ಟ್ಯಾಂಡರ್ಡ್ NCERTಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಈಗ ನಾವು ಸ್ಟ್ರೇಟ್ ಆಫ್ ಹಾರ್ಮುಜ್ ಎಕ್ಸಾಂಪಲ್, ಸ್ಟ್ರೇಟ್ ಆಫ್ ಹಾರ್ಮುಜ್ ಇಟ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಸ್ಟ್ರೇಟ್. ಸೊ ಅದೆಲ್ಲಿದೆ, ಇಲ್ಲಿದೆ. ಸೊ ಅದು ಯಾವ 2 ವಾಟರ್ ಬಾಡಿ ಕನೆಕ್ಟ್ ಮಾಡುತ್ತೆ, ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್ನ ಕನೆಕ್ಟ್ ಮಾಡುತ್ತೆ, ರೈಟ್. ಸೊ ಈ ಸ್ಟ್ರೇಟ್ ಪರ್ಷಿಯನ್ ಗಲ್ಫ್ನ ಯಾವ್ಯಾವ ಕಂಟ್ರಿ ಸರೌಂಡ್ ಮಾಡಿದೆ ಅಂತ ನಾವು ನೋಡೋದಾದರೆ, ಇಲ್ಲಿ ಕುವೈತ್ ಇದೆ, ಈ ಕಡೆ ಇರಾನ್ ಇದೆ, ಇಲ್ಲಿ ಬಹ್ರೇನ್ ಇದೆ, ಕತಾರ್ ಇದೆ, ಸೌದಿ ಅರೇಬಿಯಾ ಇದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ, ರೈಟ್. ಈ ಥರ ಕಂಟ್ರಿಗಳು ಸರೌಂಡ್ ಆಗಿದೆ. ಜೊತೆಗೆ ಇರಾಕ್ ಕೂಡ ಬಾರ್ಡರ್ ಮಾಡುತ್ತೆ. ಸೊ UPSC ಎಕ್ಸಾಮಲ್ಲಿ ಕ್ವಶನ್ಸ್ ಮ್ಯಾಪ್ ಬೇಸ್ಡ್ ಯಾವ ರೀತಿ ಬರುತ್ತೆ ಅಂದರೆ, ಸ್ಟೇಟ್ ಆಫ್ ಹಾರ್ಮುಜ್ ನ್ಯೂಸಲ್ಲಿದ್ದರೆ ಬರೀ ಸ್ಟೇಟ್ ಆಫ್ ಹಾರ್ಮುಜ್ ಮೇಲೆ ಬರೋಲ್ಲ, ಪರ್ಷಿಯನ್ ಗಲ್ಫ್ ಮೇಲೆ ಬರ್ಬೋದು, ಗಲ್ಫ್ ಆಫ್ ಓಮನ್ ಮೇಲೆ ಬರ್ಬೋದು. ಸೊ ಈ ರೀತಿ, ರೈಟ್. ಸೊ ಹಾಗಾದರೆ ರೆಡ್ ಸಿ ಸರೌಂಡಿಂಗ್ ಕಂಟ್ರೀಸ್ ಯಾವುದು, ಕಮೆಂಟ್ ಮಾಡಿ ನೋಡೋಣ. ಸೊ ಸ್ಟ್ರೇಟ್ ಆಯಿತು. ಇವಾಗ ಇಸ್ತಮಸ್ ಅಂತ ನೋಡೋದಾದರೆ, ಇಲ್ಲಿ ಇಸ್ತಮಸ್ ಕೊಟ್ಟಿದ್ದೀವಿ. ಇಸ್ತಮಸ್ ಏನು, ಈ ರೀತಿ ಇದೆ, ಕ್ರಾ ಇಸ್ತಮಸ್. ಸೊ ಇಲ್ಲಿ ಸ್ಟ್ರೇಟ್ ಇದೆ, ಇಲ್ಲಿ ಇಸ್ತಮಸ್ ಇದೆ. ಎರಡೂದ್ರ ಡಿಫ್ರೆನ್ಸ್ ಏನು ಹೇಳಿ ನೋಡೋಣ. ಸ್ಟ್ರೇಟ್ ಏನು ಮಾಡುತ್ತೆ, ಇಟ್ ಈಸ್ ಅ ನ್ಯಾರೋ ಬಾಡಿ ಆಫ್ ವಾಟರ್ ವಿಚ್ ಕನೆಕ್ಟ್ಸ್ 2 ಲಾರ್ಜ್ ಬಾಡಿ ಆಫ್ ವಾಟರ್. ಏನು ಮಾಡುತ್ತೆ, ನ್ಯಾರೋ ಚಾನಲ್ ಆರ್ ಅ ಬಾಡಿ ಆಫ್ ವಾಟರ್ ಕನೆಕ್ಟ್ಸ್ ದಿ 2 ಲಾರ್ಜ್ ವಾಟರ್ ಬಾಡಿ. ಸೊ ಇಲ್ಲಿ ಎಕ್ಸಾಂಪಲಲ್ಲಿ ಪರ್ಷಿಯನ್ ಗಲ್ಫು ಒಂದು ಬಿಗ್ ವಾಟರ್ ಬಾಡಿ ಆ್ಯಂಡ್ ಗಲ್ಫ್ ಆಫ್ ಓಮನ್ ಇಟ್ ಈಸ್ ಅನದರ್ ಬಿಗ್ ವಾಟರ್ ಬಾಡಿ. ಈ ಎರಡನ್ನೂ ಕನೆಕ್ಟ್ ಮಾಡೋ ನ್ಯಾರೋ ವಾಟರ್ ಬಾಡಿ ಯಾವುದು, ಸ್ಟ್ರೇಟ್ ಆಫ್ ಹಾರ್ಮುಜ್. ಸೊ ಈ ನ್ಯಾರೋ ವಾಟರ್ ಬಾಡಿಗೆ ಏನಂತ ಕರಿತೀವಿ, ಸ್ಟ್ರೇಟ್ ಅಂತ ಕರಿತೀವಿ. ಸೊ ಅದೇ ರೀತಿ ಇಸ್ತಮಸ್ ಅಂದ್ರೇನು, ಇಟ್ ಈಸ್ ಅ ಸ್ಮಾಲ್ ಲ್ಯಾಂಡ್ ಮಾಸ್, ಇಟ್ ಈಸ್ ಅ ನ್ಯಾರೋ ಲ್ಯಾಂಡ್ ಮಾಸ್ ವಿಚ್ ಕನೆಕ್ಟ್ಸ್ ದಿ 2 ಲಾರ್ಜ್ ಲ್ಯಾಂಡ್ ಮಾಸ್. ಇಲ್ಲಿ ಥೈಲ್ಯಾಂಡ್ ಇದೆ, ಇಲ್ಲಿ ಮಲೇಷಿಯಾ ಇದೆ, ಎರಡು ಏನು ಬಿಗ್ ಲ್ಯಾಂಡ್ ಮಾಸ್. ಈ 2 ಬಿಗ್ ಲ್ಯಾಂಡ್ ಮಾಸ್ನ ಕನೆಕ್ಟ್ ಮಾಡ್ತಕ್ಕಂಥ ಜೋಗ್ರಫಿಕಲ್ ಫೀಚರ್ ಅದು ಕ್ರಾ ಇಸ್ತಮಸ್, ರೈಟ್. ಸೊ ಲ್ಯಾಂಡ್ ಮಾಸ್ನ ಕನೆಕ್ಟ್ ಮಾಡಿದ್ರೆ ಇಸ್ತಮಸ್ಸು, ವಾಟರ್ ಬಾಡೀಸ್ನ ಕನೆಕ್ಟ್ ಮಾಡಿದ್ರೆ ಸ್ಟ್ರೇಟು. ಸೊ ಈ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಬೇಕು. ಜೊತೆಗೆ ಇನ್ನೂ 3 ಟರ್ಮ್ಸ್ನ ಬರೆದಿದ್ದೀನಿ, ಗಲ್ಫ್, ಬೇ, ಪೆನಿನ್ಸುಲಾ ಅಂತ. ಸೊ ಇದರ ಅರ್ಥನೂ ನೀವು ಮಾಡ್ಕೋಬೇಕು, ಇದರ ಡಿಫ್ರೆನ್ಸು ನಿಮ್ಗೆ ಗೊತ್ತಿರಬೇಕು. ಸೊ NCERTನ ಹೋಗಿ ಓದ್ಬಿಟ್ಟು ತಿಳ್ಕೊಳ್ಳಿ. ಎಕ್ಸಾಮಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಬರೋ ಸಾಧ್ಯತೆಗಳಿವೆ. ಕಮಿಂಗ್ ಬ್ಯಾಕ್ ಟು ಅವರ್ ಟಾಪಿಕ್, ದಟ್ ಈಸ್ ಬಯೋಗ್ಯಾಸ್. ಸೊ ಏನು ಬಯೋಗ್ಯಾಸ್ ಅಂತಂದರೆ, ಇಟ್ ಈಸ್ ಅ ಮಿಕ್ಸ್ಚರ್ ಕಂಟೈನಿಂಗ್ ಮೀಥೇನ್, CO2 ಆ್ಯಂಡ್ ಅದರ್ ಟ್ರೇಸ್ ಗ್ಯಾಸಸ್.
ಆ್ಯಂಡ್ ಇಟ್ ಈಸ್ ಪ್ರೊಡ್ಯೂಸ್ಡ್ ಟು ಆ್ಯನರೋಬಿಕ್ ಡೈಜೆಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಈ ಆರ್ಗ್ಯಾನಿಕ್ ಮ್ಯಾಟ್ರ್ ಏನಿರುತ್ತೆ, ಸೊ ಅದನ್ನು ಅಗ್ರಿಕಲ್ಚರ್ ವೇಸ್ಟ್ ಇರ್ಬೋದು, ಜೊತೆಗೆ ಈ ಮುನ್ಸಿಪಲ್ ವೇಸ್ಟ್ ಇರ್ಬೋದು, ಸೀವೇಜ್ ವೇಸ್ಟ್ ಇರ್ಬೋದು, ಇದನ್ನು ಆರ್ಗ್ಯಾನಿಕ್ ಆ್ಯನರೋಬಿಕಲಿ ಏನು ಮಾಡ್ತೀವಿ ನಾವು ಡೈಜೆಸ್ಟ್ ಮಾಡ್ತೀವಿ, ಅಂದರೆ ಡಿಗ್ರೇಡ್ ಮಾಡ್ತೀವಿ. ಸೊ ಈ ಆ್ಯನರೋಬಿಕಲಿ ಡಿಗ್ರೇಡ್ ಆದಾಗ ಏನಾಗುತ್ತೆ, ಮೀಥೇನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ಮೀಥೇನು ಮತ್ತು CO2 ಮತ್ತು ಅದರ್ ಟ್ರೇಸ್ ಗ್ಯಾಸಸ್ ಇರುವಂಥ ಒಂದು ನಾವು ಮಿಕ್ಸ್ಚರ್ ಏನಂತ ಕರಿತೀವಿ, ಬಯೋಗ್ಯಾಸ್ ಅಂತ ಕರಿತೀವಿ. ಸೊ ಮೀಥೇನ್ ಇಟ್ ಈಸ್ ಅ ಫ್ಯೂಯಲ್. ಇದನ್ನು ನಾವೇನು ಮಾಡ್ಬೋದು, ಬರ್ನ್ ಮಾಡಿ ಎನರ್ಜಿ ಪ್ರೊಡ್ಯೂಸ್ ಮಾಡ್ಬೋದು. ಆ ಎನರ್ಜಿನ ಬೇರೆ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ಬೋದು, ರೈಟ್. ಸೊ ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಇಟ್ ಈಸ್ ಪ್ರೊಸೆಸ್ ಆ್ಯಂಡ್ ಕಾಂಪ್ರೆಸ್ಡ್ ಬಯೋಗ್ಯಾಸ್. ಸೊ ಕೆಮಿಕಲಿ ಇಟ್ ಈಸ್ ಐಡೆಂಟಿಕಲ್ ಟು CNG. ಇವಾಗೇನು ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇದೆ, CNG ಏನಿದೆ, ಸೊ ಅದಕ್ಕೆ ಸಿಮಿಲರ್ ಆಗಿದೆ CBG. ಸೊ CBGಗೂ ಮತ್ತು CNGಗೂ ಏನೂ ವ್ಯತ್ಯಾಸ ಇಲ್ಲ. CNGನ ಏನು ಮಾಡ್ತೀವಿ, ನ್ಯಾಚುರಲ್ ಗ್ಯಾಸ್ ರಿಸರ್ವಿಯರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. CBGನ ಈ ಆರ್ಗ್ಯಾನಿಕ್ ವೇಸ್ಟ್ನ ಏನು ಮಾಡ್ತೀವಿ, ಆ್ಯನರೋಬಿಕಲಿ ಅಂದರೆ ಆಕ್ಸಿಜನ್ ಅಬ್ಸೆನ್ಸಲ್ಲಿ ಅದನ್ನು ಏನು ಮಾಡ್ತೀವಿ, ಡಿಗ್ರೇಡ್ ಮಾಡ್ತೀವಿ. ಅವಾಗೇನಾಗುತ್ತೆ, ನಮಗೆ CBG ಸಿಗುತ್ತೆ. ಸೊ ಇದರ ಕೀ ಫೀಚರ್ಸ್ ಏನು CBG ಅಂತಂದರೆ, ಇದು ರಿನ್ಯೂವೇಬಲ್ ಇದೆ. ಸೊ ಇದನ್ನು ನಾವು ಕಂಟಿನ್ಯೂಸ್ ಆಗಿ ಪ್ರೊಡ್ಯೂಸ್ ಮಾಡ್ಬೋದು ವೇಸ್ಟಿಂದ. ಇಟ್ ಈಸ್ ಕಾರ್ಬನ್ ನ್ಯೂಟ್ರಲ್. ಕಾರ್ಬನ್ ನ್ಯೂಟ್ರಲ್ ಅಂತಂದರೆ ಏನು, ಸೊ ಯಾವುದೇ ರೀತಿ ಇದು CO2 ಹೊಸದಾಗಿ ಎನ್ವಿರಾನ್ಮೆಂಟಲ್ಲಿ CO2ನ ಕ್ರಿಯೇಟ್ ಮಾಡಲ್ಲ, ಅಥವಾ CO2 ಕಾರ್ಬನನ್ನು ಅಬ್ಸಾರ್ಬ್ ಮಾಡಲ್ಲ. ಸೊ ನೇಚರಲ್ಲಿ ಏನಿದೆ ಅದನ್ನೇ ಕಂಟಿನ್ಯೂಸ್ ಆಗಿ ರೀಸೈಕಲ್ ಮಾಡ್ತಾ ಇರುತ್ತೆ. ಸೊ CNG ಕೇಸಲ್ಲಿ ಹಾಗಲ್ಲ. ನೇಚರ್ ಅಟ್ಮಾಸ್ಫಿಯರಲ್ಲಿ ಆಲ್ರೆಡಿ CNG ಬರ್ನ್ ಮಾಡಿದ್ರೆ ಏನಾಗುತ್ತೆ, ಕಾರ್ಬನ್ ಅಟ್ಮಾಸ್ಫಿಯರ್ಗೆ ಎಡಿಷನ್ ಆಗ್ತಾ ಹೋಗುತ್ತೆ. ಕೋಲ್ನ ಬರ್ನ್ ಮಾಡಿದ್ರೆ ಏನಾಗುತ್ತೆ, ಅಟ್ಮಾಸ್ಫಿಯರಲ್ಲಿ ಕಾರ್ಬನ್ ಎಡಿಷನ್ ಆಗ್ತಾ ಹೋಗುತ್ತೆ. ಬಟ್ ಬಯೋಗ್ಯಾಸಲ್ಲಿ ಆ ರೀತಿ ಅಲ್ಲ, ಆಲ್ರೆಡಿ ಇರ್ತಕ್ಕಂಥದ್ದನ್ನೇ ನಾವೇನು ಮಾಡ್ತೀವಿ, ರೀಸೈಕಲ್ ಮಾಡ್ತಿದ್ವಿ, ರೊಟೇಟ್ ಮಾಡ್ತಿದ್ವಿ. ಅದಕ್ಕೋಸ್ಕರ ಇದು ಕಾರ್ಬನ್ ನ್ಯೂಟ್ರಲ್, ರೈಟ್. ಪ್ಲ್ಯಾಂಟ್ಸ್ ದೇ ಆರ್ ಕಾರ್ಬನ್ ನೆಗೆಟಿವ್, ದೇ ಆರ್ ದ ಸಿಂಕ್. ಅಟ್ಮಾಸ್ಫಿಯರಲ್ಲಿ ಇರ್ತಕ್ಕಂಥ ಕಾರ್ಬನ್ನ ಏನು ಮಾಡ್ತವೆ, ಅಬ್ಸಾರ್ಬ್ ಮಾಡ್ಕೋತವೆ. ಅದಕ್ಕೆ ಅವು ಕಾರ್ಬನ್ ನೆಗೆಟಿವ್. ಸೊ ಕೋಲ್ ಈಸ್ ಕಾರ್ಬನ್ ಪಾಸಿಟಿವ್, ಅಂದರೆ ಕಾರ್ಬನ್ನ ಅಟ್ಮಾಸ್ಫಿಯರಿಗೆ ಬಿಡುತ್ತೆ. ಸೊ CNG ಇದು ಬಿಡೋದಿಲ್ಲ, ಅಬ್ಸಾರ್ಬ್ ಮಾಡ್ಕೊಳ್ಳೋದು ಇಲ್ಲ. ಸೊ ಆ ರೀತಿ CBG, ರೈಟ್. ಆ್ಯಂಡ್ ಇಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಫ್ರಮ್ ವೇಸ್ಟ್ ಆ್ಯಂಡ್ ಇಟ್ ಕ್ಯಾನ್ ಬಿ ಯೂಸ್ ಟು ಜನ್ರೇಟ್ ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಮನೆಯಲ್ಲಿ ಹೀಟಿಂಗ್ ಪರ್ಪಸ್ ಯೂಸ್ ಮಾಡ್ಬೋದು, ಮತ್ತು ಕುಕ್ಕಿಂಗ್ಗೆ ಇದನ್ನ ಯೂಸ್ ಮಾಡ್ಕೋಬೋದು. ಸೊ ಇಂಡಿಯಾ ಏನು ಮಾಡ್ತಿದೆ, ಕಳೆದ ಒಂದು ಅಥವಾ ಎರಡು ಡಿಕೇಡ್ಸ್ ದಶಕಗಳಲ್ಲಿ ಇಟ್ ಈಸ್ ಪರ್ಶ್ಯೂಯಿಂಗ್ ಬಯೋಗ್ಯಾಸ್ ಪ್ರೊಡಕ್ಷನ್ ಆ್ಯಂಡ್ ಬಯೋಗ್ಯಾಸ್ ಬ್ಲೆಂಡಿಂಗ್ ಇನ್ CNG. ಸೊ ಏನಕ್ಕಂತಂದರೆ ಫ್ಯೂಯಲ್ ಇಂಪೋರ್ಟ್ಸ್ನ ಕಡಿಮೆ ಮಾಡೋದಕ್ಕೆ, ಅಗ್ರಿಕಲ್ಚರ್ ವೇಸ್ಟ್ನ ಮ್ಯಾನೇಜ್ ಮಾಡಲಿಕ್ಕೆ. ಸೊ ಇವಾಗ ಏನಾಗ್ತಿದೆ, ಅಗ್ರಿಕಲ್ಚರ್ ಔಟ್ಪುಟ್ ಜಾಸ್ತಿ ಬರ್ತಾಯಿದೆ, ಮತ್ತು ಅಗ್ರಿಕಲ್ಚರ್ ವೇಸ್ಟ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ. ಸೊ ಈ ವೇಸ್ಟ್ನ ಏನು ಮಾಡಬೇಕು, ವೇಸ್ಟ್ ಟು ಎನರ್ಜಿ ದಟ್ ಈಸ್ CBGನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಟ್ ವಿಲ್ ಸಪೋರ್ಟ್ ದಿ ರೂರಲ್ ಇನ್ಕಮ್. ಏನಕ್ಕೆ ಅಂತಂದರೆ, ಅಗ್ರಿಕಲ್ಚರ್ ವೇಸ್ಟ್ನ ನಾವು ಡಂಪ್ ಮಾಡೋದ್ರ ಬದಲು ಅದನ್ನು ನಾವು CBG ಪ್ರೊಡ್ಯೂಸ್ ಮಾಡಲಿಕ್ಕೆ ಯೂಸ್ ಮಾಡಿದರೆ ಅದು ಫಾರ್ಮರ್ಸ್ಗೆ ಏನು ಮಾಡುತ್ತೆ, ಒಂದು ಇನ್ಕಮ್ನ ಕೊಡುತ್ತೆ, ರೈಟ್. ಸೊ ದೀಸ್ ಆರ್ ದ ಕೀ ಫೀಚರ್ಸ್ ಆಫ್ ದಿ ಕಾಂಪ್ರೆಸ್ಡ್ ಬಯೋಗ್ಯಾಸ್. ಸೊ ಇವಾಗ ನಾವು ನೋಡೋಣ ಡಿಫ್ರೆನ್ಸ್ ಬಿಟ್ವೀನ್ CNG, PNG, CBG ಮತ್ತು LPGನ. ಸೊ ಏನಿದೆ ಡಿಫ್ರೆನ್ಸು. ಸೊ ಫುಲ್ ಫಾರ್ಮ್ ಆಫ್ CNG ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, PNG ಪೈಪ್ಡ್ ನ್ಯಾಚುರಲ್ ಗ್ಯಾಸ್, CBG ಕಾಂಪ್ರೆಸ್ಡ್ ಬಯೋಗ್ಯಾಸ್, LPG ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಸೊ ಪ್ರೈಮರಿ ಕಾಂಪೋಸಿಷನ್ ಏನು, CNGದು ಮೀಥೇನ್ ಇದೆ, PNGದು ಮೀಥೇನ್ ಇದೆ, CBGದು ಪ್ಯೂರಿಫೈಡ್ ಬಯೋಗ್ಯಾಸ್ ದಟ್ ಈಸ್ ಮೀಥೇನೇ ಇರುತ್ತೆ ಇದರಲ್ಲೂ, ರೈಟ್. ಪೆಟ್ರೋಲಿಯಮ್ದು ಪ್ರೋಪೇನ್ ಇದೆ ಮತ್ತು ಬ್ಯೂಟೇನ್ ಇದೆ. ಸೊ LPGದು ಪ್ರೋಪೇನ್ ಮತ್ತು ಬ್ಯೂಟೇನ್ ಇದೆ. LPG ಕಾಂಪೋಸಿಷನ್ ಚೇಂಜ್ ಇದೆ. CNG, PNG ಮತ್ತು CBG ಸಿಮ್ಲರ್ ಇದೆ, ರೈಟ್. ದೆನ್ ಸೋರ್ಸ್ ಏನು, CNGದು ನ್ಯಾಚುರಲ್ ಗ್ಯಾಸ್ ಫೀಲ್ಡು, PNGದು ಸೇಮ್ ನ್ಯಾಚುರಲ್ ಗ್ಯಾಸ್. ಇದನ್ನೇನು ಮಾಡ್ತಾರೆ, ನ್ಯಾಚುರಲ್ ಗ್ಯಾಸ್ ಏನು ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಅದನ್ನು ಪೈಪ್ ಮುಖಾಂತರ ಸಪ್ಲೈ ಮಾಡ್ತಾರೆ, ಸೇಮ್ ನ್ಯಾಚುರಲ್ ಗ್ಯಾಸ್ ಫೀಲ್ಡ್ಸ್. CBGದು ಆರ್ಗ್ಯಾನಿಕ್ ವೇಸ್ಟು, ಕ್ರಾಪ್ ರೆಸಿಡ್ಯೂ, ಎನಿಮಲ್ ಡಂಗ್ ಇರ್ಬೋದು, ಮುನ್ಸಿಪಲ್ ವೇಸ್ಟ್ ಇರ್ಬೋದು, ಸೀವೇಜ್ ಇರ್ಬೋದು. ವೆರಾಸ್ LPG ಈ ಕ್ರೂಡ್ ಆಯಿಲ್ನ ರಿಫೈನ್ ಮಾಡಬೇಕಾದ್ರೆ ಏನು ಮಾಡ್ತಾರೆ, ನ್ಯಾಚುರಲ್ ಗ್ಯಾಸ್ ಪ್ರೊಸೆಸಿಂಗ್ ಮಾಡಿ LPGನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದಕ್ಕೆ ನಾವು ಇದನ್ನು ಏನಂತ ಕರಿತೀವಿ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ. ಸೊ ರಿನ್ಯೂವೇಬಿಲಿಟಿ ಬಂದಾಗ CNG ನಾನ್ ರಿನ್ಯೂವೇಬಲು, PNG ನಾನ್ ರಿನ್ಯೂವೇಬಲು, ವೆರಾಸ್ CBG ಇಟ್ ಈಸ್ ರಿನ್ಯೂವೇಬಲ್, LPG ನಾನ್ ರಿನ್ಯೂವೇಬಲ್, ರೈಟ್. ದೆನ್ ಸ್ಟೋರೇಜು. ಸೊ CNGನ ಸ್ಟೋರ್ ಮಾಡಲಿಕ್ಕೆ ಹೈ ಪ್ರೆಷರ್ ಬೇಕು. ಆಮೇಲೆ PNG, ಸೊ ಇದು ಪೈಪ್ಡ್ ಸಪ್ಲೈ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದ ಸ್ಟೋರೇಜ್ ಇರಲ್ಲ, ಪೈಪ್ ಮುಖಾಂತರ ಸಪ್ಲೈ ಮಾಡ್ತೀವಿ. CBG, ಸೊ ಇದನ್ನು ಮತ್ತೆ ಸ್ಟೋರ್ ಮಾಡಲಿಕ್ಕೆ ಹೈ ಪ್ರೆಷರ್ ಬೇಕು ಲೈಕ್ CNG. ಆ್ಯಂಡ್ LPG ಇಟ್ ಈಸ್ ಸ್ಟೋರ್ಡ್ ಆಸ್ ಲಿಕ್ವಿಡ್ ಇನ್ ಪ್ರೆಷರೈಸ್ಡ್ ಟ್ಯಾಂಕರ್ಸ್ ಆ್ಯಂಡ್ ಸಿಲಿಂಡರ್ಸ್. ಇದಕ್ಕೂ ಪ್ರೆಷರ್ ಬೇಕಾಗುತ್ತೆ. ಸೊ ಸ್ಟೋರ್ ಮಾಡಿದಾಗ ಯಾವ ರೀತಿಯಲ್ಲಿರುತ್ತೆ, CNG ಕಾಂಪ್ರೆಸ್ಡ್ ಗ್ಯಾಸ್ ಫಾರ್ಮಲ್ಲಿರುತ್ತೆ, PNG ಸೊ ಪೈಪ್ ಮುಖಾಂತರ ಸಪ್ಲೈ ಮಾಡ್ತಿರೋದ್ರಿಂದ ಆಲ್ರೆಡಿ ಗ್ಯಾಸ್ ಸ್ಟೇಟಲ್ಲಿರುತ್ತೆ, CBGನೂ ಕಾಂಪ್ರೆಸ್ಡ್ ಗ್ಯಾಸ್ ಸ್ಟೇಟಲ್ಲಿರುತ್ತೆ,
ಎಲ್ ಪಿ ಜಿ ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ. ಸೊ ಸಿಲಿಂಡರ್ಸಲ್ಲಿ. ಸೊ ಇವಾಗ ನಾವು ಮನೆಯಲ್ಲಿ ಏನು ಯೂಸ್ ಮಾಡ್ತೀವಿ, ಹೋಟೆಲ್ಸಲ್ಲಿ ಏನು ಯೂಸ್ ಮಾಡ್ತಾರೆ, ಸೊ ಕಾಂಪ್ರೆಸ್ ಮಾಡಿದಾಗ ಅದು ಲಿಕ್ವಿಡ್ ಸ್ಟೇಟಲ್ಲಿರುತ್ತೆ. ಇನ್ನು ಈ ಫ್ಯೂಯಲ್ಸು CNG, CBG, PNG ಇದರ ಅಪ್ಲಿಕೇಶನ್ಸ್ನ ನಾವು ನೋಡೋದಾದರೆ, ಸೊ ಏನಕ್ಕೆಲ್ಲ ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ, ಸೊ CNGನ ಟ್ರಾನ್ಸ್ಪೋರ್ಟ್ ಫ್ಯೂಯಲಾಗಿ ಯೂಸ್ ಮಾಡ್ತೀವಿ. ಇವಾಗ CNG ಕಾರು, CNG ಟ್ರಕ್ಕು, ಬಸ್ಸು ನೀವು ನೋಡಿರ್ಬೋದು. PNGನ ಮನೆಯಲ್ಲಿ ಮತ್ತು ಇಂಡಸ್ಟ್ರೀಸಲ್ಲಿ ಕುಕಿಂಗ್ ಪರ್ಪಸು, ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತೀವಿ. CBGನ ಟ್ರಾನ್ಸ್ಪೋರ್ಟೇಷನ್, ಅಂದರೆ CBGನ ಏನು ಮಾಡ್ತಿದ್ವಿ, CNG ಜೊತೆ ಮಿಕ್ಸ್ ಮಾಡ್ತಿದ್ವಿ. ಇವಾಗ E20 ಪೆಟ್ರೋಲ್ ಕೇಳಿದ್ದೀರಲ್ವ ಎಲ್ಲರೂ, E20 ಪೆಟ್ರೋಲ್. ಸೊ ಪೆಟ್ರೋಲಲ್ಲಿ ಏನು ಮಾಡ್ತಿದ್ವಿ, 20% ನಾವು ಇಥೆನಾಲ್ನ ಮಿಕ್ಸ್ ಮಾಡ್ತಿದ್ದೀವಿ. ಅದೇ ರೀತಿ CNGನಲ್ಲಿ ಏನು ಮಾಡ್ತಿದ್ದೀವಿ, CBGನ ಮಿಕ್ಸ್ ಮಾಡ್ತಿದ್ದೀವಿ. LPG ಇದನ್ನೇನು ಮಾಡ್ತೀವಿ, ಮನೆಯಲ್ಲಿ ಕುಕಿಂಗ್ ಪರ್ಪಸ್ ಯೂಸ್ ಮಾಡ್ತೀವಿ, ಹೋಟೆಲ್ಸಲ್ಲಿ ಯೂಸ್ ಮಾಡ್ತೀವಿ, ಇಂಡಸ್ಟ್ರಿಯಲ್ ಹೀಟಿಂಗ್ ಪರ್ಪಸ್ಸು. ಜೊತೆಗೆ ಆಟೋ LPG ಇದೆ, ಅಂದರೆ LPGನ ಆಟೋಮೊಬೈಲ್ಸಲ್ಲೂ ಕೂಡ ಯೂಸ್ ಮಾಡ್ತೀವಿ. ಕಾರ್ಬನ್ ಎಮಿಷನ್ಸಲ್ಲಿ ಬಂದಾಗ CNG ಲೋವರ್ ಎಮಿಷನ್ಸ್ ಇದೆ. ಸೊ PNGದು ಲೋವರ್ ಎಮಿಷನ್ ದ್ಯಾನ್ LPG ಇದೆ. ಆ್ಯಂಡ್ CBGದು ಸೊ ಇಟ್ ಈಸ್ ಅ ಕಾರ್ಬನ್ ನ್ಯೂಟ್ರಲ್, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ LPGದು ಎಮಿಷನ್ಸು CNG ಮತ್ತು CBGಗಿನ ಜಾಸ್ತಿ ಇದೆ, ಕೋಲ್ಗಿನ ಕಡಿಮೆ ಇದೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಏರ್ ಪೊಲ್ಯೂಟನ್ಸ್ ಬರ್ನ್ ಮಾಡಿದಾಗ ಏನೆಲ್ಲ ಪೊಲ್ಯೂಟನ್ಸ್ ಬರುತ್ತೆ ಅಂತಂದರೆ, CNG ಬರ್ನ್ ಮಾಡಿದಾಗ ಪರ್ಟಿಕ್ಯುಲೇಟ್ ಮ್ಯಾಟ್ರ್ ಬರುತ್ತೆ, SOx ಬರುತ್ತೆ, NOx ಬರುತ್ತೆ. PNG ಬರ್ನ್ ಮಾಡಿದಾಗ ಎಮಿಷನ್ಸ್ ತುಂಬ ಕಡಿಮೆ ಇರುತ್ತೆ. CBG ವೆರಿ ಲೋ ಎಮಿಷನ್ಸ್, ವೇರೇಜ್ LPG ಮಾಡ್ರೇಟ್ ಎಮಿಷನ್ಸ್ ಇರುತ್ತೆ. ಸೊ ಎಲ್ಲದರಲ್ಲೂ ಎಮಿಷನ್ಸ್ ಏನು, PM, SOx ಆ್ಯಂಡ್ NOx. ಎನರ್ಜಿ ಸೆಕ್ಯೂರಿಟಿ ಅಂತ ಬಂದಾಗ, ಸೊ ನಾವು ಇಂಡಿಯಾದಲ್ಲಿ ನ್ಯಾಚುರಲ್ ಗ್ಯಾಸು ಲೋಕಲಿನೂ ಪ್ರೊಡ್ಯೂಸ್ ಮಾಡ್ತೀವಿ ಡೊಮೆಸ್ಟಿಕಲಿ, ಬಟ್ ಪ್ರೊಡಕ್ಷನ್ ಕಡಿಮೆ ಇದೆ ಡಿಮ್ಯಾಂಡ್ಗಿನ, ಹಾಗಾಗಿ ಇಂಪೋರ್ಟ್ ಮಾಡ್ಕೋತಿದ್ದೀವಿ. ಸೊ ಇಂಪೋರ್ಟ್ ಮಾಡ್ಕೋತೀವಿ. PNG ಅದೇ ನ್ಯಾಚುರಲ್ ಗ್ಯಾಸ್ನ ಇಂಪೋರ್ಟ್ ಮಾಡ್ಕೊಂಡಿದ್ದನ್ನು ಪೈಪಲ್ಲಿ ಸಪ್ಲೈ ಮಾಡ್ತೀವಿ. CBG ಡೊಮೆಸ್ಟಿಕಲಿನೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಯಾಕಂದರೆ ವೇಸ್ಟ್, ಆರ್ಗ್ಯಾನಿಕ್ ವೇಸ್ಟು, ಅಗ್ರಿಕಲ್ಚರ್ ವೇಸ್ಟ್ ಜಾಸ್ತಿ ಇದೆ. LPG ಇಂಪೋರ್ಟ್ ಡಿಪೆಂಡೆಂಟ್ ಇದೆ. ಸೊ LPGನೂ ಕೂಡ ನಾವೇನು ಮಾಡ್ತೀವಿ, ಇಂಪೋರ್ಟ್ ಮಾಡ್ಕೋತೀವಿ. CBG ಪ್ರೊಡಕ್ಷನ್ ಅಂದರೆ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಪ್ರೊಡಕ್ಷನ್ಗೆ ಗೌರ್ಮೆಂಟದ ಪಾಲಿಸಿ ಪುಷ್ ಏನಿದೆ ಮತ್ತು ಅದ್ರ ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ ನಾವು ನೋಡೋದಾದರೆ, ಗೌರ್ಮೆಂಟ್ ಆಫ್ ಇಂಡಿಯಾ 2018ರಲ್ಲಿ ಸತತ್ ಅನ್ನೋ ಒಂದು ಪ್ರೋಗ್ರಾಮ್ನ ತಂದಿರುತ್ತೆ. ಸತತ್ ಅಂದರೆ ಸಸ್ಟೈನೇಬಲ್ ಅಲ್ಟರ್ನೇಟಿವ್ ಟುವರ್ಡ್ಸ್ ಅಫೋರ್ಡಬಲ್ ಟ್ರಾನ್ಸ್ಪೋರ್ಟೇಷನ್. ಇದರ ಅರ್ಥ CNG ಬಸ್ಸಲ್ಲಿ ಅಥವಾ ಈ CNGಯಲ್ಲಿ ಯೂಸ್ ಮಾಡ್ತೀವಿ, ಆ CNGಗೆ ನಾವೇನು ಮಾಡೋದು, CBGನ ಮಿಕ್ಸ್ ಮಾಡೋದು, ಕಾಂಪ್ರೆಸ್ಡ್ ಬಯೋಗ್ಯಾಸ್ನ. ಸೊ ಈ ಸ್ಕೀಮ್ ಪ್ರಕಾರ 500 ಈ ಸ್ಕೀಮ್ ಪ್ರಕಾರ ಗೌರ್ಮೆಂಟ್ ಏನು ಮಾಡಿತ್ತು, 5000 CBG ಪ್ಲ್ಯಾಂಟ್ಸ್ನ 2023 ಇಂಪ್ಲಿಮೆಂಟ್ ಅಂದರೆ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿತ್ತು. ಬಟ್ ಇಲ್ಲಿವರೆಗೆ ಎಷ್ಟು ಪ್ಲ್ಯಾಂಟ್ಸ್ನ ಇನ್ಸ್ಟಾಲ್ ಮಾಡಿದೆ, 132, ಓನ್ಲಿ 132 ಪ್ಲ್ಯಾಂಟ್ಸ್ನ ಇನ್ಸ್ಟಾಲ್ ಮಾಡಿದೆ. ರೈಟ್. ಸೊ ದಟ್ ಈಸ್ ದ ಸ್ಟೇಟಸ್ ಆಫ್ ದ ಪ್ರೋಗ್ರಾಮ್. ಇದರ ಜೊತೆಗೆ ಗೌರ್ಮೆಂಟು ಗೋಬರ್ಧನ್ ಅನ್ನೋ ಸ್ಕೀಮ್ನು ಕೂಡ ಒಂದು ಸ್ಟಾರ್ಟ್ ಮಾಡಿದೆ. ಸೊ ಇದ್ರ ಉದ್ದೇಶ ಏನಪ್ಪ ಅಂತಂದರೆ, ವೇಸ್ಟ್ ಟು ವೆಲ್ತ್, ಅಂದರೆ ಈ ವೇಸ್ಟ್ ಏನಿದೆ ಅಗ್ರಿಕಲ್ಚರ್ ವೇಸ್ಟು, ಮುನ್ಸಿಪಾಲಿಟಿ ವೇಸ್ಟ್ನ ಅದನ್ನು ಕಾಂಪ್ರೆಸ್ಡ್ ಬಯೋಗ್ಯಾಸ್ ಆಗಿ ಪ್ರೊಡಕ್ಷನ್ ಮಾಡಲಿಕ್ಕೆ. ಸೊ ಇದಕ್ಕೇನು ಮಾಡುತ್ತೆ, ಗೌರ್ಮೆಂಟು ಗ್ರ್ಯಾಂಟ್ಸ್ನೂ ಕೂಡ ಕೊಡುತ್ತೆ. ಯಾವ ರೀತಿ ಕೊಡುತ್ತೆ, ಸೊ ಕಮ್ಯುನಿಟಿ ಬಯೋಗ್ಯಾಸ್ ಪ್ಲ್ಯಾಂಟ್ಸ್ನ ಕನ್ಸ್ಟ್ರಕ್ಟ್ ಮಾಡಿದ್ರೆ ಅದಕ್ಕೆ 50 lakh ಪರ್ ಡಿಸ್ಟಿಕ್ ಏನು ಮಾಡುತ್ತೆ, ಗ್ರ್ಯಾಂಟ್ಸ್ನ ಪ್ರೊವೈಡ್ ಮಾಡುತ್ತೆ. ಸೊ ಇದು ಇಂಡಿವಿಜುವಲ್ ಪ್ಲ್ಯಾಂಟ್ಸ್ನ ಇನ್ಸ್ಟಾಲ್ ಮಾಡಲಿಕ್ಕಲ್ಲ, ರ್ಯಾದರ್ ವಿಲೇಜು ಅಥವಾ ಟೌನ್ ಲೆವೆಲಲ್ಲಿ ಕಮ್ಯುನಿಟಿ ಗ್ಯಾಸ್ ಪ್ಲ್ಯಾಂಟ್ಸ್ನ ಇನ್ಸ್ಟಾಲ್ ಮಾಡಲಿಕ್ಕೆ. ಸೊ ಫಾರ್ ಗೌರ್ಮೆಂಟ್ ಏನು ಮಾಡಿದೆ, 564 ಕೋಟಿ 564 crore. ಸೊ ಇಟ್ ಈಸ್ ಅಲೋಕೇಟೆಡ್ ಫಾರ್ ಬಯೋಗ್ಯಾಸ್ collection machinery and 994 crore for pipeline connecting biogas plants to the gas grid. So this is the status of Gobardhan scheme. ಇನ್ನು ಈ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಪ್ರೊಡಕ್ಷನಲ್ಲಿ ಏನೆಲ್ಲ ಚಾಲೆಂಜಸ್ ಇಂಡಿಯಾ ಫೇಸ್ ಮಾಡ್ತಿದೆ ಅಂತಂದರೆ, ಸೊ ಇನ್ಫ್ರಾಸ್ಟ್ರಕ್ಚರ್ ಪುವರ್ ಆಗಿದೆ. ಸೊ ಈಗ ಬಯೋಗ್ಯಾಸ್ನ ಪ್ರೊಡಕ್ಷನ್ ಮಾಡೋದಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಮಾಡೋದಿರ್ಬೋದು, ಸೊ ಅದರ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇಂಡಿಯಾದಲ್ಲಿ ಇನ್ನೂ ಅಷ್ಟಾಗಿ ಇಂಪ್ಲಿಮೆಂಟ್ ಆಗಿಲ್ಲ. ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ತುಂಬ ಕಡಿಮೆ ಇದೆ. ಏನಕ್ಕಂತಂದರೆ, ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್, ಈ ಅಗ್ರಿಕಲ್ಚರ್ ವೇಸ್ಟ್ ಏನಿದೆ, ಮುನ್ಸಿಪಾಲಿಟಿ ವೇಸ್ಟ್ ಏನಿದೆ, ಸೊ ಅದು ಸಪ್ಲೈ ಏನಿದೆ ಸೀಸ್ನಲ್ ಇದೆ. ಅಗ್ರಿಕಲ್ಚರ್ ವೇಸ್ಟ್ ಯಾವಾಗ ಸಿಗುತ್ತೆ, ಥ್ರೂಔಟ್ ದ ಇಯರ್ ಸಿಗೋಲ್ಲ. ಯಾವಾಗ ಹಾರ್ವೆಸ್ಟ್ ಮಾಡ್ತೀವಿ, ಹಾರ್ವೆಸ್ಟ್ ಮಾಡಿದ ತಕ್ಷಣ ನಮಗೆ ಏನು ವೇಸ್ಟ್ ಸಿಗುತ್ತೆ ಅದು ಸೀಸ್ನಲ್ ಇನ್ ನೇಚರ್ ಅಲ್ವಾ. ದೆನ್ ಡಿಫಿಕಲ್ಟಿ ಆಕ್ಸೆಸಿಂಗ್ ಫಾರ್ಮಲ್ ಕ್ರೆಡಿಟ್. ಸೊ ಈ ರೀತಿ ಪ್ಲ್ಯಾಂಟ್ಸ್ನ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಈ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇರ್ಬೋದು, ಪಂಚಾಯತ್ ಸ್ಟೇಜಲ್ಲಿ, ಅಥವಾ ಈ ಸೆಲ್ಫ್ ಹೆಲ್ಪ್ ಗ್ರೂಪು ಮತ್ತು FPO ಅಂತ ಕರಿತೀವಲ್ಲ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್. ಸೊ ಈ ಥರದ ಈ ಗ್ರೂಪ್ಸ್ಗೆ ಸಾಲ ಸಿಗೋದು, ಫಾರ್ಮಲ್ ಕ್ರೆಡಿಟು ತುಂಬ ಕಷ್ಟ ಇರುತ್ತೆ. ಏನಕ್ಕಂತಂದರೆ ಕಾಂಪ್ರೆಸ್ಡ್ ಬಯೋಗ್ಯಾಸು ಇದ್ರದ್ದು ಈ ಪ್ಲ್ಯಾಂಟ್ ಏನಿದೆ ವಯಬಿಲಿಟಿ ತುಂಬ ಕಡಿಮೆ ಇದೆ. ಆ್ಯಂಡ್ ಆಲ್ಸೋ ದ ಟೆಕ್ನಾಲಜಿ ರಿಕ್ವೈರ್ಸ್ ಹೈ ಅಪ್ಫ್ರಂಟ್ ಕಾಸ್ಟ್. ಸೊ ಈ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಾಸ್ಟ್ ಕೂಡ ಇನಿಷಿಯಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಈ ರೀತಿ ಇಶ್ಯೂಸ್ ಇದೆ. ಸೊ ಇದನ್ನು ನೀವು ಸಕ್ಸಸ್ ಮಾಡಲಿಕ್ಕೆ ಏನು ಮಾಡಬೇಕು, ಗೌರ್ಮೆಂಟು ಫೈನಾನ್ಷಿಯಲ್ ಸಪೋರ್ಟ್ನ ಕೊಡಬೇಕು. ಆಮೇಲೆ ಈ ಪ್ಲ್ಯಾಂಟ್ಸ್ಗೆ ಎಕ್ಸಲರೇಟೆಡ್ ಡಿಪ್ರಿಷಿಯೇಷನ್ನ, ಆಮೇಲೆ ಟ್ಯಾಕ್ಸ್ ಹಾಲಿಡೇಸ್ನ ಕೊಟ್ಟರೆ
ಸೊ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಹೇಗಿರುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಗ್ಲೋಬಲ್ ಎಕ್ಸ್ಪೀರಿಯನ್ಸ್ ಅಂದರೆ ಬೇರೆ ಕಂಟ್ರಿಗಳಲ್ಲಿ ಯಾವ ರೀತಿ ಸೊ ಈ ಕಾಂಪ್ರೆಸರ್ ಬಯೋಗ್ಯಾಸನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಅದು ಏನೆಲ್ಲ ಸಕ್ಸಸ್ ಕಂಡಿದೆ, ಏನೆಲ್ಲ ನೆಗೆಟಿವ್ಸ್ ಇದೆ, ಡಿಸ್ಅಡ್ವಾಂಟೇಜ್ ಇದೆ ಅಂತ ನಾವು ನೋಡೋದಾದರೆ, ಯುರೋಪ್, ಚೀನಾ ಮತ್ತು USA ಏನು ಮಾಡಿದ್ದಾರೆ, ನಿಯರ್ಲಿ 90% ಆಫ್ ದ ಗ್ಲೋಬಲ್ ಬಯೋಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ. ಎಲ್ಲಿ? ಯುರೋಪು, ಚೀನಾ ಮತ್ತು US ಈ 3 ಕಂಟ್ರೀಸಲ್ಲಿ ವರ್ಲ್ಡ್ಸದ್ದು 90% ಬಯೋಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ. ಸೊ ಜರ್ಮನಿನಲ್ಲಿ ಏನು ಮಾಡಿದರು ಅಂತಂದರೆ ಒಂದು ಎಕ್ಸ್ಪೆರಿಮೆಂಟು, ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ ಆ್ಯಕ್ಟ್ ಪ್ರಕಾರ ಅವ್ರೇನು ಮಾಡಿದರು, ಗ್ಯಾರಂಟಿಡ್ ಇನ್ಕಮ್ ಫಾರ್ ಪ್ರೊಡ್ಯೂಸರ್ ಅಂತ ಎನ್ಕರೇಜ್ ಮಾಡಿದರು. ಆ್ಯಂಡ್ ದಿಸ್ ಈಸ್ ಫಾರ್ ಸ್ಮಾಲ್ ಸ್ಕೇಲ್ ಬಯೋಗ್ಯಾಸ್ ಪ್ಲ್ಯಾಂಟ್ಸ್. ಸೊ ಯಾರೆಲ್ಲ ಸ್ಮಾಲ್ ಸ್ಕೇಲ್ ಬಯೋಗ್ಯಾಸ್ ಪ್ಲ್ಯಾಂಟ್ಸ್ನ ಇನ್ಸ್ಟಾಲ್ ಮಾಡಿಕೊಂಡು ಬಯೋಗ್ಯಾಸ್ ಪ್ರೊಡ್ಯೂಸ್ ಮಾಡ್ತಾರೆ ಅವ್ರಿಗೆ ಗ್ಯಾರಂಟಿಡ್ ಇನ್ಕಮ್ ಅಶ್ಯೂರ್ ಮಾಡುತ್ತೆ. ಸೊ ಜರ್ಮನಿ ಸೊ ಆ ರೀತಿ ಇಂಪ್ಲಿಮೆಂಟ್ ಮಾಡಿತ್ತು. ಸೊ ಅಲ್ಲಿ ಏನಾಗ್ಬಿಡ್ತು ಜರ್ಮನಿನಲ್ಲಿ ಅಂತಂದರೆ, ಸೊ ಈ ಒಂದು ಆ್ಯಕ್ಟ್ ಇಂಪ್ಲಿಮೆಂಟ್ ಆದ ತಕ್ಷಣ ಗೌರ್ಮೆಂಟ್ ಪರ್ಚೇಸ್ ಮಾಡುತ್ತೆ ಬಯೋಗ್ಯಾಸು, ಗೌರ್ಮೆಂಟ್ ಇನ್ಕಮ್ ಅಶ್ಯೂರ್ ಮಾಡುತ್ತೆ ಅಂದ್ಕೊಂಡು ಎಲ್ಲರೂ ಏನು ಮಾಡಿದ್ರು, ಬಯೋಗ್ಯಾಸ್ ಪ್ರೊಡಕ್ಷನ್ ಮಾಡಲಿಕ್ಕೆ ಮೇಜ್ನ ಕಲ್ಟಿವೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ಮೇಜು ಕಲ್ಟಿವೇಷನ್ ಮಾಡಿ ಮೇಜನ್ನ ನಾವು ಡಿಗ್ರೇಡ್ ಮಾಡಿದ್ರೆ ಅದರಿಂದ ಮೀಥೇನ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ಟ್ರಿಗರ್ಡ್ ಕಾರ್ನ್ ಮೇನಿಯಾ, ಮೇಜ್ ಮೇನಿಯಾ ಇನ್ ಜರ್ಮನಿ. ಸೊ ಈ ಮೇಜ್ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು, ಫುಡ್ ಕ್ರಾಪ್ಸ್ನ ರೀಪ್ಲೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಫುಡ್ ಕ್ರಾಪ್ಸದ್ದು ಇನ್ಕಮ್ ಕಡಿಮೆ ಇದೆ, ಅದಕ್ಕೆ ಜನ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಯೋಗ್ಯಾಸ್ನ ನಾವು ಪ್ರೊಡ್ಯೂಸ್ ಮಾಡ್ಬೋದು, ಬಯೋಗ್ಯಾಸ್ ಗೌರ್ಮೆಂಟು ಪರ್ಚೇಸ್ ಮಾಡುತ್ತೆ, ಇನ್ಕಮ್ ಸಪೋರ್ಟ್ ಮಾಡುತ್ತೆ. ಸೊ ಅದಕ್ಕೆ ಏನು ಮಾಡೋಣ, ಮೇಜ್ ಕಲ್ಟಿವೇಷನ್ ಮಾಡೋಣ ಇನ್ಸ್ಟೆಡ್ ಆಫ್ ಫುಡ್ ಕ್ರಾಪ್ಸ್ ಬದಲಿ ಮೇಜ್ ಕಲ್ಟಿವೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ರೀತಿ ಇಶ್ಯೂಸ್ ಕ್ರಿಯೇಟ್ ಆಯಿತು. ಸೊ ಆವಾಗ ಅದನ್ನು ಗೌರ್ಮೆಂಟ್ ಏನು ಮಾಡ್ತು, ಸೊ ಗೌರ್ಮೆಂಟು ಈ ಬಯೋಗ್ಯಾಸ್ ಪ್ರೊಡಕ್ಷನಲ್ಲಿ ಮೇಜ್ ಏನಿದೆ ಮೇಜ್ ಯೂಸೇಜನ್ನು ಕ್ಯಾಪ್ ಮಾಡ್ತು. ನೀವು ಬಯೋಗ್ಯಾಸ್ನ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ನಿಮ್ಮ ಬಯೋಗ್ಯಾಸ್ ಪ್ಲ್ಯಾಂಟ್ಸಲ್ಲಿ ಮೇಜು 5% ಇರಬೇಕು. ಬೇರೆ ಮಟೀರಿಯಲ್, ಸೊ ಈ ಬಯೋಗ್ಯಾಸ್ ಪ್ಲ್ಯಾಂಟಲ್ಲಿ ಬೇರೆ ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ವೇಸ್ಟು 95% ಇರಬೇಕು, ಇನ್ನು ಉಳಿದಿದ್ದು ಜಸ್ಟ್ 5%. ಈ ರೀತಿ ಒಂದು ಅಪ್ಪರ್ ಲಿಮಿಟ್ನ ಗೌರ್ಮೆಂಟ್ ಏನು ಮಾಡ್ತು, ಫಿಕ್ಸ್ ಮಾಡ್ತು. ಇನ್ನು ಇಂಡಿಯಾದಲ್ಲಿ ಯಾವ ರೀತಿ ಸಿಚುವೇಷನ್ ಇದೆ ಈ ಬಯೋಗ್ಯಾಸ್ ರಿಲೇಟೆಡ್ ಅಂತ ನಾವು ನೋಡೋದಾದರೆ, ಅಥವಾ ಇಥನಾಲ್ ಈ ಅದರ್ ಬ್ಲೆಂಡಿಂಗ್ ಪ್ರೋಗ್ರಾಮ್ ರಿಲೇಟೆಡ್ ಸಿಚುವೇಷನ್ ನೋಡೋದಾದರೆ, ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಏನಾಗ್ತಿದೆ, ಸೊ ಇಥನಾಲ್ ಬೆಂಡಿಂಗಿಂದ ಏನಾಗ್ತಿದೆ, ಮೇಜ್ ಈಸ್ ಕಾಂಪಿಟಿಂಗ್ ವಿತ್ ಪಲ್ಸಸ್, ಆಯಿಲ್ ಸೀಡ್ಸ್, ಸೋಯಾಬೀನ್, ಮಿಲ್ಲೆಟ್ಸ್, ಕಾಟನ್, ಆ್ಯಂಡ್ ದ ಕಲ್ಟಿವೇಷನ್ ಏರಿಯಾ ಆಫ್ ಮೇಜ್ ಈಸ್ ಇನ್ಕ್ರೀಸಿಂಗ್. ಸೊ ಇದೇನು ಗೋವಿನ ಜೋಳ, ಮೆಕ್ಕೆಜೋಳ ಅಂತ ಕರಿತೀವಿ, ಅದರ ಏರಿಯಾ ಇನ್ಕ್ರೀಸ್ ಆಗ್ತಿದೆ. ಸೊ ಪಲ್ಸಸ್, ಆಯಿಲ್ ಸೀಡ್ಸು, ಸೋಯಾಬೀನು, ಮಿಲ್ಲೆಟ್, ಇದರ ಆಮೇಲೆ ಕಾಟನ್ ಏರಿಯಾ ಏನಾಗ್ತಿದೆ, ಕಡಿಮೆ ಆಗ್ತಿದೆ. ಸೊ ದಿಸ್ ಈಸ್ ಇನ್ಕ್ರೀಸಿಂಗ್ ಡಿಪೆಂಡೆನ್ಸ್ ಆನ್ ಇಂಪೋರ್ಟಿಂಗ್. ಸೊ ನಾವು ಪಲ್ಸಸ್ನ ಇಂಪೋರ್ಟ್ ಮಾಡ್ಕೋತಿದ್ವಿ, ಎಡಿಬಲ್ ಆಯಿಲ್ನ ಕೂಡ ಇಂಪೋರ್ಟ್ ಮಾಡ್ಕೋತಿದ್ವಿ. ಸೊ ಇಂಪೋರ್ಟ್ ಯಾವ ಕ್ರಾಪ್ನ ನಾವು ಮಾಡ್ಕೋತೀವಿ, ಸೊ ಅದ್ರದ್ದು ಏನಾಗಬೇಕು, ಪ್ರೊಡಕ್ಷನ್ ಜಾಸ್ತಿ ಆಗಬೇಕು. ಬಟ್ ಇಲ್ಲೇನಾಗ್ತಿದೆ, ಮೇಜ್ ಈಸ್ ರಿಪ್ಲೇಸಿಂಗ್ ಪಲ್ಸಸ್ ಆ್ಯಂಡ್ ಆಯಿಲ್ ಸೀಡ್ಸ್, ಆ್ಯಂಡ್ ಇಂಪೋರ್ಟ್ ಏನಾಗ್ತಿದೆ, ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾಯಿದೆ. ಸೊ ಈ ರೀತಿ ಸಿಚುವೇಷನ್ ಕೂಡ ಕ್ರಿಯೇಟ್ ಆಗ್ತಿದೆ ಇಂಡಿಯಾದಲ್ಲಿ. ಇನ್ನು ಡೆನ್ಮಾರ್ಕ್ ಏನು ಮಾಡ್ತು, ಸೊ ಆಲ್ಟರ್ನೇಟಿವ್ ಮಾಡೆಲ್ ಆಫ್ ಡೆನ್ಮಾರ್ಕ್. ಸೊ ಡೆನ್ಮಾರ್ಕ್ ಏನು ಮಾಡ್ತು, ಇದನ್ನು ಬೆಸ್ಟ್ ಪ್ರಾಕ್ಟೀಸ್ ಅಂತ ನಾವು ತೊಗೋಬೋದು. ಸೊ ಡೆನ್ಮಾರ್ಕ್ ಏಮ್ಸ್ ಟು ಯೂಸ್ ಓನ್ಲಿ ಬಯೋಮೀಥೇನ್ ಇನ್ ಇಟ್ಸ್ ಗ್ಯಾಸ್ ಸಿಸ್ಟಮ್ ಬೈ 2030. ಸೊ 2030 ಅನ್ನಷ್ಟರಲ್ಲಿ ಬರೀ ಬಯೋಗ್ಯಾಸ್ನ ಯೂಸ್ ಮಾಡುತ್ತೆ, ಯಾವುದೇ ರೀತಿ ನ್ಯಾಚುರಲ್ ಗ್ಯಾಸ್ನ ಯೂಸ್ ಮಾಡಲ್ಲ. ಸೊ ಅದು ಡೆನ್ಮಾರ್ಕ್ದು ಒಂದು ಗೋಲು. ಸೊ ಅದಕ್ಕೆ ಏನು ಮಾಡುತ್ತೆ ಗೌರ್ಮೆಂಟು, ಇಟ್ ಈಸ್ ಡಿಸ್ಕರೇಜಿಂಗ್ ದಿ ಯೂಸ್ ಆಫ್ ಫುಡ್ ಕ್ರಾಪ್ಸ್ ಆ್ಯಸ್ ಅ ಫೀಡ್ ಸ್ಟಾಕ್ ಇನ್ ಬಯೋಗ್ಯಾಸ್ ಪ್ರೊಡಕ್ಷನ್. ಇದೇನು CBG ಇದೆ, ಇದನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಯಾವುದೇ ರೀತಿ ಫುಡ್ ಕ್ರಾಪ್ಸ್ನ ನೀವು ಯೂಸ್ ಮಾಡಬಾರ್ದು. ಏನು ಯೂಸ್ ಮಾಡಬೇಕು ಹಾಗಾದರೆ, ಲೈವ್ ಸ್ಟಾಕ್ ಮೆನ್ಯೂರ್, ಇದೇನು ದನಕರುಗಳು ಸಗಣಿ ಹಾಕಿರುತ್ತೆ ಆ ಸಗಣಿನ ಯೂಸ್ ಮಾಡಬೇಕು. ಆಮೇಲೆ ಅಗ್ರಿಕಲ್ಚರಿಂದ ಬರ್ತಕ್ಕಂಥ ವೇಸ್ಟ್ ಮಾತ್ರ ಯೂಸ್ ಮಾಡಬೇಕು ಅಂತ ಒಂದು ಡೆನ್ಮಾರ್ಕ್ ಏನಿದೆ ಗುರಿ ಇಟ್ಕೊಂಡಿದೆ. ಸೊ ಈ ರೀತಿ ಮಾಡೆಲ್ನ ನಾವು ಇಂಡಿಯಾ ಕೂಡ ಏನು ಮಾಡ್ಬೋದು, ಇಂಪ್ಲಿಮೆಂಟ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಸೊ ಕಂಪ್ಲೀಟ್ ವೇಸ್ಟ್ ರೀಸೈಕಲ್ ಆಗುತ್ತೆ, ಜೊತೆಗೆ ಯಾವುದೇ ರೀತಿಯಾದ ಫುಡ್ ಕ್ರಾಪ್ಸ್ಗೆ ಬೇಕಾದಂತಹ ಲ್ಯಾಂಡನ್ನು ಮೇಜು ಅಥವಾ ಶುಗರ್ ಕೇನ್ ಬೆಳೀಲಿಕ್ಕೆ ನಾವು ಡೈವರ್ಟ್ ಮಾಡದೆ ಫುಡ್ ಪ್ರೊಡಕ್ಷನ್ನ ಮಾಡ್ಬೋದು. ಇನ್ನು ಗೌರ್ಮೆಂಟದ ಆ್ಯಕ್ಷನ್ ಪ್ಲ್ಯಾನ್ ಏನಿದೆ ಇಂಡಿಯಾದಲ್ಲಿ, ಸೊ ಇಂಡಿಯಾದಲ್ಲಿ ಇವಾಗ ಏನಿದೆ, ನ್ಯಾಷನಲ್ ಬಯೋಫ್ಯೂಯಲ್ಸ್ ಕೋಆರ್ಡಿನೇಷನ್ ಕಮಿಟಿ ಅಂತ ಇದೆ. ಸೊ 2023 ಈ ಕಮಿಟಿ ಏನು ಮಾಡ್ತು, ಮ್ಯಾಂಡೇಟರಿ CBG ಬ್ಲೆಂಡಿಂಗ್ ಆಬ್ಲಿಗೇಷನ್ನ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ಗೆ ಸೊ ಒಂದು ರೂಲ್ನ ತಂತು. ಇದ್ರ ಪ್ರಕಾರ 1% CBGನ CNGನಲ್ಲಿ ಮಿಕ್ಸ್ ಮಾಡಬೇಕು 2026 ಜೊತೆಗೆ ಇದನ್ನು 5%ಗೆ ಇನ್ಕ್ರೀಸ್ ಮಾಡಬೇಕು, ಎಲ್ಲಿಗೆ 2029 ಸೊ CBGನ CNGನಲ್ಲಿ ಏನು ಮಾಡಬೇಕು, ಮಿಕ್ಸ್ ಮಾಡಬೇಕು. ಸೊ ಇದನ್ನು ಎಷ್ಟು ಅಚೀವ್ ಮಾಡಬೇಕು, 1% ಬೈ 2026 ಆ್ಯಂಡ್ ದಿಸ್ ಶುಡ್ ಇನ್ಕ್ರೀಸ್ ಟು 5% ಬೈ 2029. ಸೊ ಇವಾಗೇನು ನಾವು ಇಥೆನಾಲ್ ಬ್ಲೆಂಡಿಂಗ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಏನು ಮಾಡಿದೆ, ಯೂನಿಯನ್ ಬಜೆಟ್ 2024 ಫೈನಾನ್ಸ್ ಮಿನಿಸ್ಟ್ರಿ ಏನು ಮಾಡಿದ್ದಾರೆ, ಫೇಸ್ಡ್ ಆ್ಯಂಡ್ ಮ್ಯಾಂಡೇಟರಿ CBG ಬ್ಲೆಂಡಿಂಗ್ ಇನ್ CNG ಎಸ್ಪೆಷಲಿ ಟ್ರಾನ್ಸ್ಪೋರ್ಟೇಷನ್ ಪರ್ಪಸ್ ಆ್ಯಂಡ್ PNG ಡೊಮೆಸ್ಟಿಕ್ ಪರ್ಪಸ್
ಸೊ ಏನು ಮಾಡಬೇಕು, ಸಿ ಬಿ ಜಿನ ಮಿಕ್ಸ್ ಮಾಡಲೇಬೇಕು. ಸೊ ಇದ್ರ ಜೊತೆಗೆ 36 ಮೀಡಿಯಮ್ ಸೈಜ್ಡ್ ಬಯೋಗ್ಯಾಸ್ ಪ್ಲ್ಯಾಂಟ್ಸ್ನ ಏನು ಮಾಡ್ತಾಯಿದೆ MSME, ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ. ಸೊ ಬಯೋಗ್ಯಾಸ್ ಪ್ರೋಗ್ರಾಮ್ ಮುಖಾಂತರ 3 ಇಯರ್ಸಲ್ಲಿ 36 ಮೀಡಿಯಮ್ ಸೈಜ್ ಬಯೋಗ್ಯಾಸ್ ಪ್ಲ್ಯಾಂಟ್ಸ್ನ ಏನು ಮಾಡ್ತಿದೆ ಇನ್ಸ್ಟಾಲ್ ಮಾಡಲಿಕ್ಕೆ ಒಂದು ಪ್ರೋಗ್ರಾಮನ್ನು ಹಾಕ್ಕೊಂಡಿದೆ. ಸೊ ಇದಿಷ್ಟು CBG ಕಾಂಪ್ರೆಸ್ಡ್ ಬಯೋಗ್ಯಾಸ್ ಬಗ್ಗೆ. ಇಲ್ಲಿವರೆಗೂ ಡಿಸ್ಕಸ್ ಮಾಡಿರ್ತಕ್ಕಂಥ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಟಾಪಿಕ್ ಮೇಲೆ ಫಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್ನ ಕೊಟ್ಟಿದ್ದೀವಿ. ಸೊ ಈ ಕ್ವಶನ್ ಬಂದು 2026 ಫಿಲಿಮ್ಸಲ್ಲಿ ಏನು ಹೊಸ ಪ್ಯಾಟರ್ನ್ ಕ್ವಶನ್ಸ್ ಬಂದಿದೆ, 3 ಲೇಯರ್ಸ್ ಆರ್ 3 ಸ್ಟೇಜ್ ಆಫ್ ಸ್ಟೇಟ್ಮೆಂಟ್ಸ್ ಕ್ವಶನ್. ಸೊ ಫಸ್ಟ್ ಏನಿರುತ್ತೆ, ರೋಮನ್ ನಂಬರ್ ಸ್ಟೇಟ್ಮೆಂಟ್ಸ್ ಇರುತ್ತೆ. ಸೊ ಅದಾದಮೇಲೆ ಇಂಗ್ಲೀಷ್ ನಂಬರ್ ಸ್ಟೇಟ್ಮೆಂಟ್ಸ್ ಇರುತ್ತೆ. ಅದಾದಮೇಲೆ ಥರ್ಡ್ ಸ್ಟೇಜಲ್ಲಿ ಏನಿದೆ ಆಪ್ಷನ್ಸ್ ಇರುತ್ತೆ. ಸೊ ಈ ರೀತಿ ಕ್ವಶನ್ಸು 2026 ಫಿಲಿಮ್ಸಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದನ್ನು ನಾವು ಆ ಥರದ್ದು ಒಂದು ಮಾಡಲ್ ಕ್ವಶನ್ ಇಲ್ಲಿ ಕೊಟ್ಟಿದ್ದೀವಿ. ಸೊ ಈ ಕ್ವಶನ್ನು ಈ ಟಾಪಿಕ್ ಮೇಲೆ CBG ಕಾಂಪ್ರೆಸ್ಡ್ ಬಯೋಗ್ಯಾಸ್ ಟಾಪಿಕ್ ಮೇಲೇನಿದೆ. ಡೀಟೇಲಾಗಿ ಕ್ವಶನ್ಸ್ನ ಓದಿ ಆನ್ಸರ್ನ ಕಮೆಂಟ್ ಮಾಡಿ. ಸೊ ಆನ್ಸರು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಮತ್ತು ಆನ್ಸರು ನಿಮಗೆ PDF ಹ್ಯಾಂಡ್ಔಟಲ್ಲಿ ಸಿಗುತ್ತೆ. ಸೊ ಆ PDF ಹ್ಯಾಂಡ್ಔಟು ಟೆಲಿಗ್ರಾಮ್ ಗ್ರೂಪಲ್ಲಿದೆ, ಟೆಲಿಗ್ರಾಮ್ ಚಾನಲ್ ಇಂಡಿಯಾ ಫಾರ್ IAS ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಆ ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಹ್ಯಾಪಿ ಲರ್ನಿಂಗ್.